ಇದೆಂತ ಅವಸ್ಥೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಎಂತ ವಾರ? ಇವತ್ತು ಟ್ಯೂಸ್ಡೇ. ನಾಳೆ ಓನಮ್ಮ, ಬಟ್ ಇವತ್ತು ಮಕ್ಕಳಿಗೆಲ್ಲ ಇವತ್ತು ರಜೆ ಸಿಕ್ಕಿದೆ. ಇದು ಮೇಲೆ ಪ್ರಯುಕ್ತ ನಮ್ಮ ಇಲ್ಲೆಲ್ಲ ವಿಚಿತ್ರ ಮಾರೆ. ನಾಳೆ ರಜೆ ಗೌರ್ಮೆಂಟ್ ಇದ್ದು, ಬಟ್ ಇವತ್ತು ಕೊಟ್ಟಿದ್ದಾರೆ. ಸೊ ಹಾಗೆ ಅಷ್ಟೇ. ಅದೊಂದು ಮಾತ್ರ ಹೇಳಿಕ್ಕಿದೆ. ಹಾಗೆ ಈಗ ಇಲ್ಲಿ ಮಳೆ ಬಂದು ಹೋದ್ದು, ಅಲ್ಲಿ ಮೋಡ ಹೋಗ್ತುಂಟು. ಅಲ್ಲಿ ಸ್ವಲ್ಪ ಬಿಸಿಲು ಇದ್ದಾಗೆ ಉಂಟು, ಈಚೆ ಮೋಡ ಇದ್ದಾಗೆ ಉಂಟು. ವಿಚಿತ್ರ ವೆದರ್ ಇಲ್ಲಿದ್ದು. ಒಮ್ಮೆ ಜೋರು ಮಳೆ ಬಂದಾಯ್ತು. ಓ ಶಶಿಕೂಲ್, ಅಲ್ಲಿದ್ದೀರಿ ಶಶಿಕೂಲ್? ಒಮ್ಮೆ ಹಾಗಿದ್ದು ಇದು ಫ್ಯಾನ್ ಹಾಕಿ ಇಟ್ಟೇನೆ ಆಯ್ತಾ, ಓಪನ್ ಇರಲಿ. ಫುಲ್ ಪೇಂಟ್ ಸ್ಮೆಲ್ ಬರ್ತುಂಟು. ಹೌದು, ಇದಕ್ಕೆ ಸಹ ಪೇಂಟ್ ಕೊಡ್ಲಿಕ್ಕೆ ಉಂಟು ಈಗ ಫ್ಲೈವುಡ್ಗೆ. ನೋಡ, ಮತ್ತೆ ಫ್ರೀ ಟೈಮ್ ಇದ್ರೆ ಕೊಟ್ಟು ಬರುವ, ಮತ್ತೆ ಫ್ರೀ ಟೈಮ್ ಇದ್ರೆ ಕೊಡುವ ಅಂತ ಹೇಳಿ. ಹಾಯ್ ಮಾಡಿ, ಹಾಯ್ ಮಾಡಿರಿ. ಹಾಗೆ ಇನ್ನು ಕೆಲವು ಕೆಲಸಗಳನ್ನು ಮಾಡ್ಲಿಕ್ಕುಂಟು, ಅದನ್ನು ಮಾಡಿ ಮುಗಿಸ್ಬೇಕು. ಕರೆಕ್ಟಾಗಿ ನೋಡಿ, ಇದು ಅಕೇಶಿಯದ್ದು ರೀ, ಇದು ಅಕೇಶಿದ್ದು ಮರ. ಅದು ಎಲ್ಲ ಹಾಗೆ, ಅದು ಅಷ್ಟು ಚಂದ. ಸೊ ಒಳ್ಳೆ ಗುಡ್. ಇನ್ನು ಸ್ವಲ್ಪ ಸಮಯದಲ್ಲಿ ಮತ್ತೆ ಎಲ್ಲ ನಂದು ಎಡಿಟಿಂಗ್ ಅದು ಇದೆಲ್ಲ ಇಲ್ಲಿ. ಎಷ್ಟು ಸಮಯದಿಂದ ಕಾಯ್ತಿದ್ದೇನೆ. ಹಾಗೆ ಇನ್ನು ನೋಡು, ನಾನು ಕೆಲವು ಕೆಲಸ ಎಲ್ಲ ಮಾಡಿ ಬರ್ತೇನೆ. ಫಸ್ಟಿಗೆ ಹೋಗಿ ಚಿಕನ್ ತರುವ ಅಂತೇಳಿದ್ದೇನೆ. ನೋಡುವ ಶವ, ಡೋರಿದೆಲ್ಲ ಕೆಲಸ ಆಯಿತು. ಹಾಗೆ ಒಂದು ಡೋರಿದು ಮಾತ್ರ ಬಾಕಿ ಉಳಿತು. ಬಟ್ ಅದೇ ಇದು ಪೊಮೊಗ್ರಾನೇಟ್ ಉಂಟಲ್ಲ, ಮೊನ್ನೆ ಆರ್ಡರ್ ಮಾಡಿದ್ದೆ. ಅದು ತುಂಬ ಸ್ವೀಟ್ ಅಂತೀರಿ ಪೊಮೊಗ್ರಾನೇಟ್. ಸೊ ನಾನು ಮೊನ್ನೊಂದು ಪೊಮೊಗ್ರಾನೇಟ್ ಆರ್ಡರ್ ಮಾಡಿದ್ದೆ ಇದರಿಂದ, ಇನ್ಸ್ಟಾದಿಂದ. ಸೆಟ್ ಇತ್ತು ಇನ್ಸ್ಟಾಮಾರ್ಟಿಂದ. ಇಲ್ಲಿ ಥರದ ಸ್ವೀಟ್ ಇರೋದಿಲ್ಲ, ಬಟ್ ಅಲ್ಲಿ ತುಂಬ ಸ್ವೀಟ್ ಇತ್ತಂತೆ. ಆ್ಯಪಲ್ಸ್ ಹಾಗೆ ಟೇಸ್ಟ್. ಹಾಗೆ ಇವತ್ತು ನಾನು ಆರ್ಡರ್ ಮಾಡುವ ಅಂತ ಹೇಳಿದ್ದೇನೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ. ಹಾಗೆ ಯಾಕಂದರೆ ಅದೇ ಇಲ್ಲೆಲ್ಲ ರೇಟ್ ಜಾಸ್ತಿ ಮಾರೆ, ಅಲ್ಲೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಇದಾದರೂ ಸಹ ಇಲ್ಲಿ ಹೇಗೆಂದ್ರೆ ಒಂದು 2-3 ದಿವಸ ಬಾಡಿದ್ದು ಸೇರ್ತದೆ, ಗೊತ್ತು ಸಾಗುದಿಲ್ಲ. ನಾವು ಮಂಗನಾಗೆ ಚಂದ ತಂದು ತಿಂತೇವೆ, ಅವರಿಗೆ ಸಹ ಒಳ್ಳೆ ಲಾಭ ಆಗ್ತದೆ. ಇದಂತ ಹೇಳಿ ಇಲ್ಲಾರ ಒಂದು ಸ್ವಲ್ಪ ಫ್ರೆಶ್ ಅದೆಲ್ಲ ಗೊತ್ತಿರ್ತದೆ ಹೇಗೆ ಅಂತ. ಹಾಗೆ ಇವರು ಬಟ್ಟೆ ಹಾಕ್ತಾ ಇದ್ದಾರೆ. ಆಗ ಸಹ ಬಟ್ಟೆ ಹಾಕ್ತಿದ್ದಾರೆ, ಈಗ ಸಹ ಬಟ್ಟೆ ಹಾಕ್ತಿದ್ದಾರೆ. ಒಂದೊಂದು ಡೋರನ್ನು ಇದು ಮಾಡಲಿಕ್ಕೆ ಅದೆಲ್ಲ ಸರಿ ಆಯಿತು. ಧೂಳೆಂತ ಇಲ್ಲ ಇಲ್ಲಿ ಬೇಡ. ಈಗ ಫ್ಯಾನ್ ಹಾಕಿರ್ತೇನೆ, ಯಾಕಂದರೆ ಇದು ಸ್ವಲ್ಪ ಟರ್ಪಂಟೈಲ್ದು ಸ್ಮೆಲ್ ಹೋಗಲಿ. ಹಾಗೇನು ನಾನು ಕೆಳಗೆ ಓದಿರುತ್ತೆ, ಎಂತ ಮಾಡಲಿಕ್ಕಿಲ್ಲ. ನೋಡುವ, ಮತ್ತೆ ಏನಾದರೂ ಇದ್ದರೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ತೋರಿಸ್ತೀನಿ. ಐ ಹೋಪ್ ರೆಕಾರ್ಡ್ ಆಗ್ತದೆ. ಒಂದು 2-3 ಸತಿ ಮಾಡಿ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಹಾಗೆ ನಾನೀಗ ಊಟ ಎಲ್ಲ ಮಾಡಿ ಕೂತ್ಕೊಂಡಿದ್ದೇನೆ, ಆರಾಮದಲ್ಲಿ ಕೂತ್ಕೊಂಡಿದ್ದೇನೆ. ಇನ್ನು ನೋಡಬೇಕು. ಇವತ್ತು ಚಿಕ್ಕ ವ್ಲಾಗ್ ಆಯ್ತಾ, ಇವತ್ತು ಎಂಥ ವ್ಲಾಗ್ ರೆಕಾರ್ಡೇ ಮಾಡಲಿಕ್ಕಾಗಲಿಲ್ಲ. ನಾನು ಹೊರಗಡೆ ಹೋಗಿದ್ದೆ. ಹಾಗೆ ಹೊರಗೆ ಬರುವಾಗ ಇವರು ಡೋರ್ನವ್ರು ರಿಪೇರಿ ಮಾಡ್ತಿದ್ದರು. ನಮ್ಮದು ದಾರನಲ್ಲಿ ಸ್ವಲ್ಪ ಲೂಸ್ ಇತ್ತು, ಅದು ರಿಪೇರಿ ಮಾಡ್ತಿದ್ದೆ. ನಾನು ಬಂದು ಸ್ನಾನ ಎಲ್ಲ ಮಾಡಿ ಆಗುವಾಗ ಗಂಟೆ ಒಂದು ಆಗ್ತಾ ಬಂತು. ಮತ್ತೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಕೆಲವು ಆರ್ಡ್ರ್ ಮಾಡಲಿಕ್ಕಿತ್ತು, ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಲು ಮೊಸರು ಅದೆಲ್ಲ ಆರ್ಡ್ರ್ ಮಾಡಿ, ಮತ್ತೆ ಮೊಟ್ಟೆ ಎಲ್ಲ ಪದಾರ್ಥ ಮಾಡಿ ಆಗುವಾಗ ಆಯಿತು ಟೈಮ್. ಮತ್ತೆ ಸ್ವಲ್ಪ ಊಟ ಮಾಡಿ ಈಗ ಮತ್ತೆ ಅದಾದ ನಂತರ ಇವರು ಬಂದರು, ಯಾರು ಆಚಾರ್ಯ ಅವರು, ಇದು ಅಮೌಂಟ್ ತಗೊಂಡು ಹೋಗ್ಲಿಕ್ಕೆ. ಹಾಗೆ ಗಂಟೆ 2 ಗಂಟೆಗೆ ಊಟ ಮಾಡುವವರದ್ದು ಊಟ ಅದು 2:45. ಈಗ 3:15 ಆಗ್ತಾ ಬಂತು ಗಂಟೆ. ಈಗ ಕುತ್ಕೊಂಡಿದ್ದೇನೆ, ತಿಂದು ಆ್ಯಪಲ್ ತಿಂದರೆ ಅಂದ ಕೂತ್ಕೊಂಡಿದ್ದೆ. ಆ್ಯಪಲ್ ಒಳ್ಳೆ ಇತ್ತು, ಸ್ವಿಗ್ಗಿಂದ ಆ್ಯಪಲ್, ಪೆರಂಗಾಯಿ, ಪೊಮೊಗ್ರಾನೇಟ್. ಇಟ್ಸ್ ಟೂ ಮಚ್ ತುಂಬ ಟೇಸ್ಟ್ ಇರ್ತದೆ. ಬಟ್ ಸೂಪರ್ ಆಗಿ ಈಗ ಆರಾಮದಲ್ಲಿ ಕೂತ್ಕೊಂಡಿದ್ದೇನೆ. ಮತ್ತೆ ನೋಡುವ, ಹೊರಗೆ ಸ್ವಲ್ಪ ಮಳೆ ಬಂತಾಗ ಅದರದ್ದು ಮೀನು ತೆಗೆದ್ರೆ ಶಾರ್ಟ್ಸ್ ತೆಗಿಬೋದು. ಮತ್ತೆ ನೋಡೋದು ಹೇಗಾಗ್ತದೆ. ಇಲ್ಲ ಆದರೆ ನಾನು ಔಟ್ರ್ ಮಾಡಿ ಚಿಕ್ಕ ವ್ಲಾಗಲ್ಲೇ ಮುಗಿಸೋದು. ಸ್ವಲ್ಪ ಇದು ಭಾಷಣ ನಂದು ಸೆಲ್ಫ್ ವ್ಲಾಗ್ ಮಾಡ್ತಿದ್ದೇನಲ್ಲ, ಹಾಗೆಲ್ಲ ಕತೆ. ಆಗೀಗ ನೋಡೋ, ಇನ್ನು ಸಂಜೆ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಸಂಜೆ ಎಂತೆಲ್ಲ ಅಷ್ಟು ತೋರಿಸ್ಲಿಕ್ಕೆ. ಸೊ ಸಂಜೆ ಸಿಗುವ. ಆದರೂ ಸಹ ಪೇಂಟ್ ಸ್ಮೆಲ್ ಹೋಗಲಿಲ್ಲ ಮನುಷ್ಯ.
ಆಗ ಬೆಳಿಗ್ಗೆಯಿಂದ ಆನಲ್ಲೇ ಉಂಟು, ಆಫೇ ಮಾಡಲಿಲ್ಲ, ಚಂದ ಆನಲ್ಲಿ ಇಟ್ಟು ಹೋಗಿದ್ದೆ ಫ್ಯಾನ್. ಈ ಒಂದು ಕುತ್ಕೊಳ್ಳಿಕ್ಕಾರೊಂದು ಜಾಗ ಉಂಟು ಬಾ, ವಿಡಿಯೋ ಮಾಡಲಿಕ್ಕಾಗಲಿ ಇದರಲ್ಲಿ ಟ್ರೈಪಾಡ್ ಇಟ್ಟು ಎಲ್ಲ ಚಂದ ಮಾಡ್ಬೋದು. ಸೊ ತೊಂದರೆ ಇಲ್ಲ, ಹಾಗೆ ಚಂದ ವೀಡಿಯೋಸ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕವರ್ ಹಾಕಬೇಕು ಮಾರಿಲ್ಲ, ಅದು ಆಗಲಿಲ್ಲ. ಸ್ವಲ್ಪ ಈ ಥರ ತಗೊಂಡು ತೊಂದರೆ ಇಲ್ಲ, ಮ್ಯಾನೇಜಬಲ್. ಸ್ಟೆಪ್ಲರ್ ಉಂಟು ಮಾರೆ ಇದರಲ್ಲಿ. ದೇವರೇ, ಕೈ ಕಾಲು ಕಂತನ ಹೋಗು. ಹಾಗೆ ಮಳೆ ಬರ್ತಾ ಉಂಟು ಹೊರಗೆ, ಲೈಟ್ಸಲ್ಲಿ ಮಳೆ ಬರ್ತದೆ, ಲೈಟ್ಸಲ್ಲಿ. ಇದು ಹೀಗೆ ಚೆಂದ ಆಗಿದೆ, ಮನೆ ಕ್ಲೀನೆಲ್ಲ ಮಾಡಿ. ಹಾಗೆ ಇನ್ನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡಿದೆ. ಬೇರೆ ತೋರಿಸ್ಲಿಕ್ಕೆ ಸ್ವಲ್ಪ ಎಲ್ತದೆ ಹೀಗೆ ಮಾತನ್ನು ತಿಳಿಸಿ. ಹಾಗೆ ಇಷ್ಟೇ ಈ ವ್ಲಾಗ್ಗೆ, ಇಷ್ಟೇ. ಇನ್ನು ನಾಳೆ ಸಿಗ್ತೇನೆ ನಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.